ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಆಲ್ಮಟ್ಟಿಗೆ ಹೊರಟಿದ್ದೀವಿ, ಬನ್ನಿ ಹೋಗೋಣ. ಇದು ನಮ್ಮ ಊರಿನ ನಾರಾಯಣಪುರ ಡ್ಯಾಮ್. ನೋಡ್ಬೋದು, ಅಲ್ಲಿ ನೀರು ತುಂಬಿ ನೀರು ಬರ್ತಾ ಇದೆ. ಫಾಸ್ಟ್ ನೀರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೈಸ್. ಇದು ನಮ್ಮ ಊರಿನ ನಾರಾಯಣಪುರ ಡ್ಯಾಮ್. ನೀರು ಕೂಡ ಫುಲ್ ಫಾಸ್ಟ್ ಇದೆ, ಗಾಳಿ ಅಂತೂ ಜೋರಾಗಿ ಬರ್ತಿತ್ತು. ನೋಡ್ಬೋದು, ಈಗ ನಾವು ಫೈನಲಿ ಆಲ್ಮಟ್ಟಿ ಈಗ ನಾವು ಆಲ್ಮಟ್ಟಿಯಲ್ಲಿದ್ದೀವಿ ಗಾಯ್ಸ್. ನಮ್ಮ ಆಲ್ಮಟ್ಟಿ. ಇಲ್ಲಿ ಯಾರು ಇಲ್ಲ, ಒಂದು ಬೈಕ್ ಇಲ್ಲ, ಒಂದು ಕಾರ್ ಇಲ್ಲ, ಒಂದು ಮೇವು ಇಲ್ಲ, ಬೇರೆ ಗಿಡಗಳಿದ್ದಾವೆ. ಖಾಲಿ ಖಾಲಿ ಹೊಸ ಹೋಗ್ತೀವಲ್ಲ, ಸೊ ಕಮೆಂಟ್ ಮಾಡಿ. ಅಲಾವಿಲ್ಲಂತೆ ನಾವು ಬೀಚ್ ಥರ ಅಲೆಗಳು ಬರ್ತಾವಲ್ಲ, ನೇಚರ್ ನೋಡ್ಕೊಂಡಿದ್ದೀವಿ. ಬನ್ನಿ ಬನ್ನಿ ಬನ್ನಿ. ಅಲ್ಲಿ ಕಾಣಿಸ್ತಿರ್ಬೋದು ಸ್ವಲ್ಪ ನೀರು. ಕಾಣಿಸ್ತು ನೋಡಿ, ಆ ನೀರಂತೂ ಫುಲ್ ಮಸ್ತಿದೆ ಅಂತ. ಹೋಗೋಣ. ಫೈನಲಿ ನಾವು ಬೀಚ್ ಥರ ಅಲೆಗಳು ಬರ್ತಾವಲ್ಲ, ರೀಚ್ ಆಗಿ ಈಗ ಈ ನೇಚರ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಫೈನಲಿ ನಮ್ಮ ಗಾಡಿ ನಿಂತು. ಇಲ್ಲಿ ಕೂಡ ಗಾಳಿ ತುಂಬ ಚೆನ್ನಾಗಿ ಬರ್ತಿತ್ತು. ನೀರು ಮಜಾ ಆಗುತ್ತಿಲ್ಲ. ಅದು ಏರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಕೈಲ ಸುತ್ತಿದ್ದೆ. ನೀರು ತಗೊಂಡಿದ್ದಲ್ಲ, ಬೇಕಾಗಲ್ಲ. ಅಲ್ಲೂ ಕೂಡ ಇದ್ದಾವೆ. ಕ್ಯಾಚ್ ಆಗ್ತಿದ್ದೀನಿ. ಎಷ್ಟು ಚೆನ್ನಾಗಿದೆ ನಮ್ಮ ನೇಚರ್. ನೋಡ್ಬೋದು, ನನ್ನ ಅಲೆಗಳ ಬಂದಾಗ ನೀರು ಬರ್ತಿದ್ದಾವೆ. ಈಗ ನಾವು ಆಲ್ಮಟ್ಟಿ ಪಾರ್ಕಿಗೆ ಹೋಗಿದ್ವಿ, ಯಾಕಂದರೆ ಡ್ಯಾಮ್ ಗೇಟ್ ಅಂತ ನೋಡಲಿಕ್ಕಾಗಿಲ್ಲ. ಸೊ ಅಲ್ಲಿಂದ ಸ್ವಲ್ಪ ಏನೋ ಡ್ಯಾಮ್ ಗೇಟ್ ಕಾಣಿಸುತ್ತೆ, ಸೊ ನೋಡ್ಲಿಕ್ಕೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ಇಲ್ಲಿ ಕೂಡ ರೋಡ್ ಫುಲ್ ಖಾಲಿ ಖಾಲಿ ಆಗಿದೆ guys. ನೋಡ್ಬೋದು ರೋಡು. ಫೈನಲಿ ನಮ್ಮ ಆಲ್ಮಟ್ಟಿ ಪಾರ್ಕ್. ಇಲ್ಲ ಪಾರ್ಕ್ ನೋಡೋಣ ಬನ್ನಿ. ಈ ರೋಡ್ ಇಷ್ಟು ಖಾಲಿ ಇದೆ ಅಂದರೆ ನೀವು ರೋಡ್ನಲ್ಲಿ ಡ್ಯಾನ್ಸ್ ಮಾಡ್ಬೋದು, ಕುತ್ಕೋಬೋದು, ಏನಾರು ಮಾಡ್ಬೋದು. ಆಹಾ, ಇಲ್ಲ ರೋಡ್. ನಮ್ಮ ಊರಲ್ಲಂತೂ ಫುಲ್ ಟ್ರಾಫಿಕ್ಕೇ ಟ್ರಾಫಿಕ್, ಯಾಕಂತ ಗೊತ್ತೇ. ಯಾಕಂದರೆ ನಮ್ಮ ಲಿಂಗ್ಸೂರು ಫುಲ್ ಫೇಮಸ್, ಗೊತ್ತಾ? ಯಾರ್ಯಾರು ಲಿಂಗ್ಸೂರಲ್ಲಿ ಇರ್ತೀರಾ ಅವರು ಕಮೆಂಟಲ್ಲಿ ಐ ಲವ್ ಎಲ್ಜಿಯಾಸ್ ಅಂತ ಕಮೆಂಟ್ ಮಾಡಿ ಗೈಸ್. ನಾವೀಗಿದ್ದೀವಿ ಆಲ್ಮಟ್ಟಿ ಪಾರ್ಕ್. ಅಲ್ಲಿ ಪಾರ್ಕ್ ಅಲ್ಲೆಲ್ಲ ನಿಲ್ಸಿ ನೋಡಿ. ಈಗ ಗೈಸ್ ಬನ್ನಿ, ಪಾರ್ಕಲ್ಲಿ ಕಿತಾಪತಿ ಮಾಡೋಣ. ಬನ್ನಿ ಬನ್ನಿ, ಕಿತಾಪತಿ ಮಾಡೋಣ ಬನ್ನಿ. ಇಷ್ಟು ದೊಡ್ಡದಿದೆ ಅಲ್ಲಿ ಡ್ಯಾಮ್ ಹತ್ರ. ನಾನು ನೋಡಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಬರ್ತಿದ್ದಾರೆ. ಇರಿ, ಎಲ್ಲೋಯ್ತಪ್ಪ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಈಗ ನಾವು ಹೋಗೋಣ ಆ ಸ್ಟ್ಯಾಚು ಹತ್ರ. ಸ್ಟ್ಯಾಚು ಅಂತೂ ಏನಿಲ್ಲ, ಹಂಗೆ ಸಿಂಪಲ್ ಹೋಗ್ತೀನಿ, ಬರ್ತೀನಿ ಅಷ್ಟೇ. ಓ ಹಟ್, ಇವೆಲ್ಲ ಗಿಡಗಳು ನಮ್ಮ ಸ್ಕೂಲಲ್ಲಿದ್ದಾವೆ. ಇದಕ್ಕಿಂತ ವೆರೈಟಿ ಆಫ್ ಗಿಡಗಳಿದ್ದಾವೆ ನಮ್ಮ ಸ್ಕೂಲಲ್ಲಿ. ಇವೇನು ಇಷ್ಟೇ? ಹಾಂ, ಈ ಗ್ರಾಸ್ ಕೂಡ ಇದೆ ನಮ್ಮ ಸ್ಕೂಲಲ್ಲಿ. ನಮ್ಮ ಸ್ಕೂಲ್ ಅಂತ ಇದಕ್ಕಿಂತ ದೊಡ್ಡದಿದೆ, ನೋಡ್ಬೋದು. ನೋಡಿ, ಇವರು ಜಲದೇವತೆ. ನೋಡ್ಬೋದು, ದೇವತೆ. ಮ್ಯಾಗ ಹೋಗ್ಬೇಕಂದೆ, ಸೊ ಆಗಲ್ಲ. ಇಲ್ಲಿ ಮೆಟಲ್ಸ್ ಕೂಡ ಕೊಟ್ಟಿಲ್ಲ, ಹೇಗೆ ಹೋಗ್ಬೇಕಾಗ ಮ್ಯಾಗೆ. ಹೋಗೋಣ ಮ್ಯಾಗೆ. ಇರಿ ಗೈಸ್, ಹೋಗೋಣ. ಹಂಗೋ ಹಿಂಗೋ ಮ್ಯಾಗೆ ಇರ್ತೆ ಗೈಸ್. ಇಲ್ಲಿ ನೋಡಿ, ಜಲದೇವತೆ ನನ್ನ ಹಿಂದೆ ನಿಂತಿದ್ದಾಳೆ. ಸೊ ಜಲದೇವತೆ ಹತ್ರ ಒಂದು ಫೋಟೋ ತೆಕ್ಕೊಳ್ಳೋಣ. ಜಲದೇವತೆ ಕಾಣಂಗಿಲ್ಲ, ಈಗ ಕಾಣ್ತಾಳೆ. ನೋಡಿ ಗಾಯ್ಸ್, ನಮ್ಮ ಜಲದೇವತೆ
ಮಮ್ಮಿ ಸೂಪರ್ ನೋಡಿ ದೇವತೆ. ಈಗ ಹೋಗೋಣ ಕೆಳಗೆ ಹೋಗ್ಬೇಕಂತ. ಇಲ್ಲಿ ಮೆಟಲ್ಸ್ ಇದಾವೆ ಗಾಯ್ಸ್. ನೋಡಿಲ್ಲ ಹಂಗೆ ಹೇರ್ಬಿಟ್ಟೆ, ಏನಾಗಲ್ಲ ಬಿಡಿ. ರಾಣಿ ಥರ ವೆಲ್ಕಮ್ ಮಾಡ್ತಿದ್ದಾರೆ ನಿಮಗೆ. ನಾನು ರಾಣಿನೇ. ತಿರ್ಗೋಣ ಪಾರ್ಕ್. ಇನ್ನೂ ದಾರಿ ಇಲ್ಲ, ಏನು ಮಾಡೋಣ, ದಾರಿ ಇಲ್ಲ, ಪ್ಯಾಕೆಟ್ ಇದೆ. ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇಲ್ಲಿ ಅಲ್ಲಿ ಹೋಗ್ಬೇಕು. ಎಲ್ಲ ಹಿಂಗೆ ಹೋಗ್ಬಿಡೋದು. ನನ್ನಂತೂ ಇದೇನೋ ಬರ್ತಿದ್ದಾರೆ, ಬನ್ನಿ ಹೋಗೋಣ. ನಂದನ ವನ ಆಲಮಟ್ಟಿ. ನೋಡಿ ಗಾಯ್ಸ್, ಇಲ್ಲಿ ಆಲಮಟ್ಟಿ ಪಾರ್ಕಲ್ಲಿ ಎಷ್ಟು ಚೆನ್ನಾಗಿ ಫ್ಲವರ್ಸ್ ಇದ್ದಾವೆ, ಹರಿದಿದ್ದೀನಿ. ಕ್ಯೂಟ್ ಫ್ಲವರ್ಸು ಸೂಪರ್ ಇದ್ದಾವೆ. ಇದು ಪಾರ್ಕ್ ಅಂತೂ ಅಪ್ಪಟ್ಟ ಸುಂದರವಾಗಿದೆ. ನೋಡಿ ಅಲ್ಲಿ ಡ್ಯಾಮ್ ಇದೆ, ಹೋಗ್ತಿದ್ವಿ, ಅಲಾವ್ ಇಲ್ಲ ಅಂದರು. ಸೊ ನೀರು ಜಾಸ್ತಿ ಇದಾವಲ್ಲ, ಬಿಟ್ವಿ. ಗೈಸ್, ನಾವು ಅಲ್ಲಿ ಮೇಲೆ ಇದ್ವಿ, ಕೆಳಗೆ ಬಂದ್ವಿ. ಇಲ್ಲಿ ನಮ್ಮ ಅಕ್ಕನ ಫ್ರೆಂಡ್ ನಿಂತಿದ್ದಾನೆ. ಡಸ್ಟ್ಬಿನ್ ನೋಡೋದು, ಇಲ್ಲಿ ನೀರೇ ನೀರು. ಐ ಥಿಂಕ್ ಇವು ಡ್ಯಾಮ್ ನೀರು ಅನಿಸುತ್ತೆ. ಕ್ಯೂಟ್ ಇದೆಯಲ್ಲ ಗೈಸ್. ಅಲ್ಲಿ ಕೂಡ ನಮ್ಮ ಅಕ್ಕನ ಫ್ರೆಂಡ್ ಇದ್ದಾನೆ. ತಡೀರಿ ಇದು ಮಾಡ್ತೀನಿ. ಇದನ್ನು ಡಸ್ಟ್ಬಿನ್ನೇ, ಕ್ಯೂಟ್ ಇದೆಯೇ. ಬನ್ನಿ ಹೋಗೋಣ. ಯೂಸ್ ಮೀ ಯೂಸ್ ಮೀ. ಎಷ್ಟು ಸುಂದರವಾಗಿದೆ ಗೊತ್ತಾ ಆಲಮಟ್ಟಿ ಪಾರ್ಕ್. ನೀವು ಯಾರ್ಯಾರು ಆಲಮಟ್ಟಿ ಪಾರ್ಕಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಇಲ್ಲಂತೂ ಫುಲ್ ನೀರೇ ನೀರು. ಇಲ್ಲೇನಾದರೂ ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ರೆ ಆಯಿತು, ಬರೀ ನೀರೆಲ್ಲ ಆಡ್ತಿದ್ಲ ಅವಳು. ಕರೆಂಟ್ ನೋಡಲ್ಲ, ಹಂಗೆ ಬಿಡೋದು, ಕತ್ತಿ ಮಂಗ ಜಿಗದಂಗ. ನನಗಿಲ್ಲಿ ಆ ನೀರು ಹಂಗೆ ಸಿಂಪಲ್ ಆಗಿ ಹೋಗೋದು ಇಷ್ಟ ಆಗಲಿಲ್ಲ. ಸೊ ನಾನು ಆ ಹೂವು ಹರಿತಿದ್ನಲ್ಲ, ಆ ಹೂವು ತಗೊಂಡು ಒಗಿತಾ ಇದ್ದೆ, ನೀರಲ್ಲೇ ಸಿಗ್ತಾಯಿದ್ದೆ. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿರ್ಬೋದು, ಒಂದು ಡಾಗಿಗೆ ಡಸ್ಟ್ಬಿನ್. ಏನು ವೆರೈಟೀಸ್ ಆಫ್ ಡಸ್ಟ್ಬಿನ್ ಇದಾವೆ ಇಲ್ಲಿ. ವೆರೈಟೀಸ್ ಆಫ್ ಗಿಡ ಕೂಡ ಇದೆ. ಇದು ನಿಮಗೆ ಕಾಣಿಸ್ತಿದೆಯಲ್ಲ ಮುಂದೆ, ಇದು ಕಾರಂಜಿ. ಇದು ಕೂಡ ನೋಡ್ತಿದ್ವಿ, ಬಟ್ ಅದು 7 ಗಂಟೆಗೆ ಇತ್ತಂತೆ. ಸೊ ನಾವು ಬಿಜಾಪುರಿಗೆ ಹೋಗಿ ಮೂವಿ ಕೂಡ ನೋಡಬೇಕಿತ್ತಲ್ಲ, ಸೊ ಅದು ಮಿಸ್ ಮಾಡ್ಕೊಂಡ್ವಿ. ಏನಾಗಲ್ಲ, ಇನ್ನೊಂದು ಸರಿ ಹೋಗೋಣ. ಇನ್ನೊಂದು ಸರಿ ಹೋದ್ರಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಮ್ಮ ಸುತ್ತಮುತ್ತ ಬರೀ ನೀರೇ ನೀರು. ಅಲ್ಲಿ ಸೈಡಲ್ಲಿ ಸೈನ್ಸ್ ಪಾರ್ಕ್ ಕೂಡ ಇತ್ತು, ಹೋಗ್ತಿದ್ವಿ. ಆದರೆ ಅದು ಲಾಕ್ ಇತ್ತು. ನಾನು ಗೇಟಗಿರಿ ಹೋಗ್ತೀನಿ ಅಂದರೆ ನಮ್ಮ ಮಮ್ಮಿ ಬೇಡ ಅಂದರು. ಸೊ ಬಿಟ್ಟೆ. ಈಗ ಎಲ್ಲ ಪಾರ್ಕ್ ತಿರ್ಗೋಣ ಬನ್ನಿ. ನೋಡಿ ಇಲ್ಲಿ ಎಷ್ಟು ಗ್ರೀನ್ ಟು ಗ್ರೀನ್ ಇದೆ. ಫುಲ್ ಗ್ರೀನ್ ಟು ಗ್ರೀನ್ ಇದೆ ಗೈಸ್. ಇಲ್ಲಂತೂ ಬರೀ ಗಿಡ ನೀರು ಆಟ ಆಡಲಿಕ್ಕೆ ಸ್ವಲ್ಪ ನಾನು ಹೀಲ್ಸ್ ಬಿಚ್ಚಿಬಿಟ್ಟಿದ್ದೆ, ಯಾಕಂದರೆ ಕಾಲು ನೋವಾಗ್ತಿದ್ದು. ಸೊ ಹೀಲ್ಸ್ ಬಿಚ್ಚಿ ನಡೀತಾ ಇದ್ದೆ. ಮತ್ತು ನಾನೇ ಹೀಲ್ಸ್ ಹಾಕ್ಕೊಂಡೆ. ಅಲ್ಲಿ ಕಾಣ್ಬೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ್. ಅಲ್ಲಿಂದ ಅದು ಫುಲ್ ಕಾಣಲಿಲ್ಲ, ಆದರೆ ಇಲ್ಲಿ ಕಾಣ್ತಿದೆ. ಇಲ್ಲಿ ಗೇಟ್ಸ್ ಕಾಣವಲ್ಲ, ಅಷ್ಟೇ ನೀರು ಸುರಿತಾ ಇದ್ದಾವಲ್ಲ ಅದಷ್ಟೇ ಕಾಣ್ತಿದೆ. ಹಾಗೆ ಇಲ್ಲಿ ನೀರಿನ ಸೌಂಡ್ ಕೂಡ ಭಾಳ ಇದೆ, ನೋಡಬಾರ್ದು, ಅಷ್ಟು ನೀರಿನ ಸೌಂಡ್ ಬರ್ತಿದೆ. ಇದನ್ನೆಲ್ಲ ಡ್ಯಾಮ್ ಗೇಟ್ ಸ್ವಲ್ಪ ನಮಗೆ ಹತ್ತಿರ ಇದ್ದರೆ ಫುಲ್ ನೀರೇ ಸಿಡಿತಿದ್ವು. ಅಲ್ಲೇ ಜಳಕ ಮಾಡ್ದಂಗೆ ಆಗ್ತಿತ್ತು. ಜಳಕ ಮಾಡೋದೇ ಬೇಕಾಗಿದ್ದಿಲ್ಲಲ್ಲ, ಅಲ್ಲೋಗಿ ನಿಂತರೆ ಆಯಿತು. ಇಲ್ಲಂತರೂ ಮಸ್ತಿದೆ ಕಾರಂಜಿ, ಬಟ್ ನೋಡ್ಲಿಕ್ಕಾಗಲ್ಲ. ಇಲ್ಲಿ ಬಂದ ತಕ್ಷಣ ನಾನು ಹೀಲ್ಸ್ ಹಾಕ್ಕೊಂಡೆ, ಯಾಕಂದರೆ ಇಲ್ಲಿ ಭಾಳ ದೋಟಿ ಇತ್ತು.
ಬೆಳೆದಿದ್ದೆ. ಇಲ್ಲಿ ತಗೊಂಡೆ, ಯಾಕೆಂದರೆ ಇಲ್ಲಿ ಫುಲ್ ಡರ್ಟಿ ಇಟ್ಟಿದ್ದಾರೆ. ಈ ಪಾರ್ಟಕ್ಕೆ ದಟ್ಟಿ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ಬೇರೆ ವಾಟರ್ ಬಾಟಲ್ಸ್. ಇದು ಗೇಟ್. ಇಲ್ಲಿದ್ದ ನಾವು ಹೊರಟಿದ್ದೀವಿ ಈ ರೋಡಿಂದ ಹಳ್ಳಿ ಶಾಸ್ತ್ರಿ ಸಾಗರ್ ಹತ್ರ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಇಲ್ಲಿ ಎಷ್ಟಕ್ಕೊಂದು ಗಿಡ ಇದ್ದಾವೆ. ಆ ಗಿಡದಲ್ಲಿ ಬೇರೆ ರೆಡ್ ಕಲರ್ ಫ್ರೂಟ್ ಆಗ್ತಿದೆ. ಯಾವ ಫ್ರೂಟ್ ಅಂತ ಗೊತ್ತಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು. ಅಲ್ಲಿ ಶಿವಲಿಂಗ ಕೂಡ ಇತ್ತು. ಹಾಂ, ಕಾಣ್ತಿದೆ ನೋಡಿ. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇಲ್ಲಿಗೆ ಏನು ಮಾಡಲ್ಲ ಅನಿಸುತ್ತೆ. ಆ ಹುಡುಗರು ಆಡ್ತಿದ್ದಾರಲ್ಲ, ಅವ್ರ ಪೇರೆಂಟ್ಸು ಮಸ್ತು ಊಟ ಮಾಡಿ ಮಲ್ಕೊಂಡು ಬಿಟ್ಟಿದ್ದಾರೆ ಗಾಯ್ಸ್. ಅಯ್ಯೋ, ಏನಪ್ಪ ಇವ್ರದ್ದು. ಆಹಾ, ಟೆಕ್ನಾಲಜಿ, ಭಾರಿ ಟೆಕ್ನಾಲಜಿ ನಡೆಸ್ತಾರೆ ಇವರು ಏನೋ. ಹಾಂ, ಇಲ್ಲಿ ಸ್ವಲ್ಪ ನೀರು ಕಾಣ್ತಿಲ್ಲ. ಅವ್ರು ಇಲ್ಲಿ ನೀರು ಹಾಕಿಲ್ಲ, ಯಾಕಂತ ಗೊತ್ತಿಲ್ಲ. ಇದು ಯೆಲ್ಲೋ ಕಲರ್ ಫ್ಲವರ್ಸ್. ಗಿಡ ಇಷ್ಟಿಷ್ಟೇ ಇದ್ದರೂ ಇಷ್ಟುಕೊಂಡು ಆಗಿದ್ದಾವೆ, ನೋಡಬಾರ್ದು. ಇವು ಒಂಥರ ಕಮಲ ಥರನೇ ಇದ್ವು. ಕಮಲನೇ ಅನಿಸುತ್ತೆ, ಕಮಲ ವರ್ಸನ್ 2. ಈಗ ನಾವು ಅಲ್ಲಿ ಕಂಟ ನೀರಿದ್ವು, ಮುಖ ತಕ್ಕೊಂಡ್ವಿ. ಫಿಲ್ಟ್ರ್ ಮಾಡಿದ್ರಲ್ಲ, ಸೊ ತಗೊಂಡ್ವಿ, ಏನಾಗಲ್ಲ. ತಗೊಂಡಿದ್ದ ನಾನದು ಹೂವು ಹರ್ಕೊಂಡು ಬಂದೆ, ಯಾಕಂದರೆ ನನಗೆ ಇಷ್ಟ ಆಗಿತ್ತು. ಅಲ್ಲಿ ಹೇಗೆ ಹೋದೆ ಅಂಥೇಳಿ ನಾನು ರೆಕಾರ್ಡ್ ಮಾಡಲಿಲ್ಲ, ಆದರೂ ಹರ್ಕೊಂಡ್ಬಂದಿದ್ದೀನಿ. ಆ ಹೂವು ನೋಡ್ಬೋದು ನೀವು, ನೋಡ್ಬೋದು. ನಾವು ಮುಖ ತಗೊಂಡಿದ್ದೀವಿ. ಈಗ ನಾನು ಹೊರಟಿದ್ದೀನಿ ಕಿತಾಪತಿ ಮಾಡಲಿಕ್ಕೆ. ನಾವು ಡೂಪ್ಲಿಕೇಟ್ ಮಾಡಿದೆ, ಬಟ್ ಒರಿಜಿನಲ್ ಟೈಲ್ಸ್ ಹಾಕಿ ಮಾಡಿದ್ದಾರೆ. ಅಲ್ಲಿ ಶಾರುಖ್ ಖಾನ್ ಥರ ಪೋಸ್ ಕೊಡ್ತಿದ್ದೀನಿ. ಮತ್ತು ನೀರು ಹೇಗಿದೆ ಅಂತ ನೋಡಿದೆ, ಫುಲ್ ತಣ್ಣಗಿತ್ತು. ಅದರಲ್ಲಿ ನನಗೆ ಭಯ. ಏನಾದರೂ ಆದರೆ ಏನು ಮಾಡಬೇಕು. ಸೊ ನಮ್ಮ ಮಮ್ಮಿ ವಾಪಸ್ ಬಂದು ನೀರು ಈಗ ಮತ್ತೆ ಏರಿ ಹೋದೆ. ಮೆಟಲ್ಸ್ ಇದ್ದರು, ಮೆಟಲ್ ಅದು ಹೋಗ್ಬಿಡ್ತೀನಿ ಗೈಸ್. ನಾನು ಫೋಟೋ ತೆಕ್ಕೊಂಡ್ವಿ, ನೋಡೋದು ನಾನು. ಅಲ್ಲಿ ಕೂಡ ಸ್ವಲ್ಪ ಫೋಟೋ ತೆಕ್ಕೊಂಡ್ವಿ. ವಾಟ್ ಅ ಬ್ಯೂಟಿ, ವಾಟ್ ಅ ಬ್ಯೂಟಿ ಗೈಸ್, ವಾಟ್ ಅ ಬ್ಯೂಟಿ. ನೋಡ್ಬೋದು ನನ್ನ ಬ್ಯೂಟಿ. ಮುಖ ತಗೊಂಡಾಗ ಫುಲ್ಲು ಬೇವ್ರು ಬಂದ್ಬಿಟ್ಟಿದ್ನಲ್ಲ, ಸೊ ಮುಖ ತಗೊಂಡ್ವಿ. ಮತ್ತು ಸೇತಾನ್ ಬಂದು ಹೇಗಾದ್ರು. ಇದು ನಮ್ಮ ಆಲ್ಮಟ್ಟಿ ಪಾರ್ಕಿನ ನೇಚರ್. ಲಾಸ್ಟಿಗೆ ಅಂದರೂ ನಾವು ಕಳೆದೋಗ್ಬಿಟ್ಟಿದ್ವಿ. ಇದು ನಾವು ಒಂದು ಗಿಡದ ನೆರಳು ಕೆಳಗೆ ಕುಂತು ಬಿರಿಯಾನಿ ಮತ್ತು ಕುಷ್ಕ ತಿಂತಿದ್ದೀವಿ. ಏನು ಮಾಡೋಣ, ತಿನ್ನೋದು ಇಷ್ಟೇ ಕೆಲಸ. ತಿಂದು ನಾವು ಬಿಜಾಪುರ ಕಡೆ ಹೊರಟಿದ್ದೀವಿ. ಬನ್ನಿ ಹೋಗೋಣ. ನಾವು ಹೀಗೆ ಬಿರಿಯಾನಿ ಎಂಜಾಯ್ ಮಾಡಿದ್ದೀವಿ. ಫೈನಲಿ ನಾವು ನಮ್ಮ ಬಿಜಾಪುರ ರೀಚ್ ಆಗಿ, ಇದು ಏನಂತ ನಿಮಗೆ ಮುಂದೆ ಹೇಳ್ತೀನಿ. ಬಟ್ ನಾವು ಹೋಗೋಷ್ಟಿಗೆ ಟೈಮ್ ಆಯಿತು, ಯಾಕಂದರೆ 4:30 5 ಗಂಟೆ ಆಗಿತ್ತು. ಸೊ ಲೇಟ್ ಆಯಿತು. ಸೊ ನಮಗೆ ಅಲೌ ಮಾಡಲಿಲ್ಲ. ಇಲ್ಲಿ ಪೊಲೀಸರು ಬಂದಿತ್ತು, ಅಲೌ ಮಾಡಲಿಲ್ಲ. ಸೊ ನಾವು ಒಳಗೆ ಹೋಗಲಿಲ್ಲ. ಇಲ್ಲೇ ಸ್ವಲ್ಪ ರೀಲ್ಸ್ ಕೂಡ ಮಾಡಿದ್ವಿ. ಇಲ್ಲಿ ಹೋಗಿ ನಾವು ಸಯ್ಯಾರ ಮೂವಿ ಕೂಡ ಎಂಜಾಯ್ ಮಾಡಿದ್ವಿ.